ಆನೇಕಲ್ ತಾಲೂಕಿನ ಅತ್ತಿಬೆಲೆ ಶಿಂಡ್ಲಬಸಪ್ಪ ಕಲ್ಯಾಣ ಮಂಟಪದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಲಾ ಸಂಗಮ ಯೂನಿವರ್ಸಲ್ ಅಬ್ಯಾಕರ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಅಬ್ಯಾಕರ್ಸ್ ಪದವಿ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಅಬ್ಯಾಕರ್ಸ್ ಪದವಿ ಪ್ರಮಾಣ ಪತ್ರವನ್ನು ಗಣ್ಯರು ವಿತರಣೆ ಮಾಡಿದರು. ಇನ್ನು ಈ ಕಲಾ ಸಂಗಮದ ಮುಖ್ಯಸ್ಥರಾದ ಶ್ರೀಮತಿ ಸುನೀತಾ ರವಿರವರು ಮಾತನಾಡಿ, ಕಳೆದ 10 ವರ್ಷಗಳಿಂದ ಅತ್ತಿಬೆಲೆ ಜಿಗಳ ರಸ್ತೆಯಲ್ಲಿರುವ ಕಲಾ ಸಂಗಮದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅಬ್ಯಾಕರ್ಸ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಯೋಗ ಮತ್ತು ಧ್ಯಾನವನ್ನು ಕಲಿಸುವಂತಹ ಕೆಲಸವನ್ನು ಮಾಡಲಾಗುತ್ತಿದ್ದು, ನಮ್ಮ ಕಲಾ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಅಬ್ಯಾಕರ್ಸ್ ಪದವಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ನ ಮುಖ್ಯಸ್ಥರಾದ ಅಶೋಕ್ ಕುಮಾರ್, ಶ್ರೀಮತಿ ಸಂಗೀತಾ ಅಶೋಕ್, ಕಲಾ ಸಂಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಿ ರವಿ, ರೇಣುಕಾ ಆರಾಧ್ಯ ಮತ್ತು ಕಲಾ ಸಂಗಮದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದರು.
ಬಗ್ಗೆ ಮಾಡಿ ಅವರು ಒಬ್ಬ ಲೆಕ್ಚರರ್ ಆಗಿದ್ದು ಮನೆಗೋಸ್ಕರ ಮಕ್ಕಳಿಗೋಸ್ಕರ ಆ ಪೋಸ್ಟ್ ಬಿಟ್ಟು ಒಂದು ಮಕ್ಕಳ ಜೊತೆ ಕನೆಕ್ಟ್ ಆಗಬೇಕು, ಮಕ್ಕಳ ಕೆಲಸದಾನೆ ಇರಬೇಕು, ಟೀಚರ್ ಆಗೇ ಇರಬೇಕು ಅನ್ನೋ ಉದ್ದೇಶದಲ್ಲಿ ಕಲಾಸಂಘ ಸ್ಟಾರ್ಟ್ ಆಗಿದೆ. ಸರಿ ಮಾಡಿ ಅಂತ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಪಿಕ್ಚರ್ ಪ್ರೊಡ್ಯೂಸರ್ ಆದ ಅಷ್ಟೇ. ಅದಾದಮೇಲೆ ಎಲ್ಲ ಅವರು ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಐ ಆಮ್ ಹಾನರ್ಡ್ ಟು ಹ್ಯಾವ್ ಸಚ್ ಎ ವಂಡರ್ಫುಲ್ ಟೀಚರ್ಸ್. ಅಷ್ಟು ಡೆಡಿಕೇಶನ್ ಆಗಿ ಇಷ್ಟು ಮಕ್ಕಳಿಗೆ ಒಂದು ಕಲೆಯನ್ನು ಕಲಿಸ್ತಾ ಇರೋದು ನನಗೆ ಹೆಮ್ಮೆ. ಈಗ ಒಂದು ಅವಾರ್ಡ್ ತಗೊಳ್ಳೋಕ್ಕೆ ನಾನು ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಎಲ್ಲ ಟೀಚರ್ಸ್ಗೂ, ನಮ್ಮ ಶ್ರೀಮಂತರಿಗೂ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅತ್ತಿಬೆಲೆಯಲ್ಲಿ ಕಲಾ ಸಂಗಮ ಅವರ 10ನೇ ವರ್ಷದ ವಾರ್ಷಿಕೋತ್ಸವ ನಡೀತು. ಇದರಲ್ಲಿ ಕಲಾ ಸಂಗಮ ಬಂದು ಅಬ್ಯಾಕಸ್, ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಈ 3 ಕಲೆಗಳನ್ನ ಹೇಳ್ಕೊಡುತ್ತೆ. ಈ ವರ್ಷ ನಡೆದಿದ್ದು ತುಂಬ ಅದ್ಧೂರಿಯಾಗಿ ನಡೀತು. 200 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಕಲಾ ಸಂಗಮದಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಅದರಲ್ಲಿ ಸುಮಾರು ಮಕ್ಕಳು ಡ್ಯಾನ್ಸು ಮತ್ತು ಮ್ಯೂಸಿಕಲ್ಲಿ ಎಕ್ಸಾಮ್ ಬರ್ದು ಪಾಸಾಗಿರೋ ಮಕ್ಕಳು ಬಂದಿದ್ದಾರೆ. ಮತ್ತು ಅಬ್ಯಾಕಸಲ್ಲಿ ಸುಮಾರು 60 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿದ್ದಾರೆ ಇವತ್ತು. ಇದು ಕಲಾ ಸಂಘಕ್ಕೆ ತುಂಬ ಅತಿ ದೊಡ್ಡ ಆಸ್ತಿ. ಇಷ್ಟು ಮಕ್ಕಳು ಕಲಾ ಸಂಘದಲ್ಲಿ ಓದಿ ಅಭ್ಯಾಸ ಮಾಡಿ ಗ್ರ್ಯಾಜುಯೇಟ್ಸ್ ಆಗಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಇದರಲ್ಲಿ ಸುನೀತಾ ರವಿ ಅವರ ಎಫರ್ಟ್ಸು ಮತ್ತು ಅದೇ ಥರ ರವಿ ಅವರ ಎಫರ್ಟ್ಸು ತುಂಬ ಇದೆ. ಅವ್ರ ಟೀಚರ್ ಫ್ಯಾಕಲ್ಟಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಇಷ್ಟೆಲ್ಲ ಮಾಡಿ ಡೆಡಿಕೇಟೆಡಾಗಿ ಮಾಡ್ತಿರೋದಕ್ಕೆ. ಕಲಾ ಸಂಗಮಕ್ಕೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಥ್ಯಾಂಕ್ ಯು. ಈ ಕಲಾ ಸಂಗಮ ಪ್ರಾರಂಭವಾಗಿ 10 ವರ್ಷ ಆಗಿದೆ. ಈ ಮಕ್ಕಳಿಗೆ ಬರೀ ಈ ಕ್ಲಾಸ್ ಅಲ್ಲಿರೋ ಸಬ್ಜೆಕ್ಟ್ ಕಳಿಸೋದು ಬಿಟ್ಟು ಇವರಿಗೆ ಬೇರೆ ರೀತಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸ್ಟಾರ್ಟ್ ಮಾಡಬೇಕಂತ ಸುನೀತಾ ಮೇಡಮ್ ಕೇಳ್ಕೊಂಡಿದ್ದಕ್ಕೆ ಅವ್ರು ಸ್ಟಾರ್ಟ್ ಮಾಡಿ ಇವತ್ತು ಆ ಸಂಸ್ಥೆಯಿಂದ 100 ಮಕ್ಕಳು ಈ ವಿವಿಧ ರೀತಿಯಲ್ಲಿ ಆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಅವರು ಸಂಗೀತ ಮತ್ತು ಅಬಾಕಸಲ್ಲಿ ಅವರ ಒಂದು ಬುದ್ಧಿಶಕ್ತಿಯನ್ನು ಬಹಳ ಉನ್ನತ ರೀತಿಯಲ್ಲಿ ಅವರು ಹೆಚ್ಚಿಸ್ಕೊಂಡಿದ್ದಾರೆ. ಇದಕ್ಕೆ ನಾನು ಕಲಾ ಸಂಗಮಕ್ಕೆ ಮತ್ತು ಸುನೀತಾ ಮತ್ತು ರವಿಗೆ ನನ್ನ ಕಡೆಯಿಂದ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ತೆ. ಟುಡೇ ವಿ ವಿಟ್ನೆಸ್ ದಿಸ್ ಕಲಾ ಸಂಗಮ 10th anniversary program and it was very well organized and we were very happy to witness all the things. Like we saw many children, like 200 plus children took the annual awards and it's a very commendable and appreciable job. Really we feel very happy to be here to as a part of this award ceremony, and I wish all the very best to all the members of the Kala Sangama. Have a wonderful year ahead. Wishing all you all the very best. Thank you so much. ಕಲಾ ಸಂಗಮ ಯೂನಿವರ್ಸಲ್ ಅಬಾಕಸ್ ಅಕಾಡೆಮಿಯ 10ನೇ ವಾರ್ಷಿಕೋತ್ಸವ ಅವಾರ್ಡ್ಸ್ ಗ್ರ್ಯಾಜುಯೇಷನ್ ಸೆರೆಮನಿ ತುಂಬ ಸಂತೋಷದ ವಿಷಯ. ಸುಮಾರು 50 ಜನ ಮಕ್ಕಳು ಈ ದಿನ ಅಬಾಕಸ್ ಗ್ರ್ಯಾಜುಯೇಷನ್ ಪಡ್ಕೊಂಡಿದ್ದಾರೆ. ಮತ್ತು ಭರತನಾಟ್ಯದಲ್ಲಿ ಜೂನಿಯರ್ ಎಕ್ಸಾಮ್ ಮಾಡಿ ಸೀನಿಯರ್ ಕ್ಲಾಸಸ್ ಶುರು ಮಾಡಿ ಕರ್ನಾಟಕ ಸ್ಟೇಟ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡಿದಂಥ ಎಕ್ಸಾಮಲ್ಲಿ ತುಂಬ ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿ ಜೂನಿಯರ್ ಮುಗಿಸಿ ಸೀನಿಯರು ಶುರು ಮಾಡಿದ್ದಾರೆ. ಅವ್ರಿಗೂ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸುಮಾರು ಒಂದು 250 ಮಕ್ಕಳು ಈ ದಿನ ಎಲ್ಲ ವಿಭಾಗಗಳಲ್ಲಿ ಅವಾರ್ಡ್ಸ್ ಪಡೆದಿದ್ದಾರೆ. ತುಂಬ ಸಂತೋಷ ಆಯಿತು. ನಮ್ಮ ಈ ಆನೇಕಲ್ ತಾಲೂಕಲ್ಲಿ ಇಂಥ ಒಂದು ಕಲೆಗಳಿಗಾಗಿಯೇ ಒಂದು ಸಂಗಮದ ಜಾಗವನ್ನು ಕಲಾ ಸಂಗಮ ಅಂತ ಮಾಡಿ ಇಲ್ಲಿ ಅಬಾಕಸ್ ಕ್ಲಾಸಿಕಲ್ ಸಿಂಗಿಂಗ್ ಮತ್ತು ಕ್ಲಾಸಿಕಲ್ ಡ್ಯಾನ್ಸನ್ನು ಕಲಿಸಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಕಾಪಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತುಂಬ ಅತ್ಯುತ್ತಮವಾಗಿ ಈ ದಿನದ ಕಾರ್ಯಕ್ರಮ ಮೂಡಿಬಂತು. ಎಲ್ಲರಿಗೂ ಈ ಕಾರ್ಯಕ್ರಮದ ರೂವಾರಿಗಳಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸ್ವಾತಂತ್ರ್ಯ ದಿವಸ
ಇನ್ನೊಂದು 6 ದಿವಸ ಇದೆ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. Be blessed by the divine. This is the 10th annual awards and graduation ceremony of Kala Sangama happening, and we have more than 250 Abacus students graduating from our institute, and they have all gone into various medical, engineering and reputed fields and professions. We are very happy that many of our students have completed the Karnataka Bharatanatyam exams, junior Bharatanatyam exams, and we have more than 200 plus students studying various skills like abacus, classical dance and classical singing in our institute. I hope God gives us the strength, courage to continue this service of educating the children in skills further, and I hope the same coordination and cooperation of the staff and parents continues, and we have a long way to go. Thank you.